ಹೇಳ್ತಿದ್ರೆ ನೋಡಿ ಸರ್, ಅವರ ಮೇಲೆ ತುಂಬಾ ಗಂಭೀರ. ಇದು ನಾಟಕ ಕಂಪನಿ ಅಲ್ಲ. ಅವರು ಬಂದು ಇಲ್ಲಿ ಹೇಳಿ ಹೀಗೆ ಅಂತೇಳಿ ಬರಡಿದ್ದಾರೆ. ಎಲ್ಲಿದ್ದಾರೆ ಹೊರಗಡೆ ಬನ್ನಿ. ಇನ್ಸ್ಪೆಕ್ಟರ್ ಅವರು ಇಲ್ಲಿ ಬಂದು ಹೇಳಿ ಎಲ್ರಿ ಇಲ್ಲಿ ಬರ್ಲಿ. ಅವರು ಇಷ್ಟೊಂದು ನಾವು ಅಲ್ಲಿ ಹೋಗಿದ್ದೇವೆ, ಈಗ ಅವರು ಇಲ್ಲಿ ಬರ್ಲಿ. ಅವರು ಸಾರ್ವಜನಿಕ ಈ ರೀತಿ ಮಾಡೋದಿದ್ರೆ ನಮಗೆ ಬೇರೆ ವಿಧಿಯೇ ಇಲ್ಲ. ಏನು ಗೊತ್ತಾ, ಇದು ಈ ಆಸ್ಪತ್ರೆಯಲ್ಲಿ ಒಂದು ಕಡೆ ಅಲ್ಲ, ಎಲ್ಲ ಕಡೆ ಆಸ್ಪತ್ರೆಯಲ್ಲಿ ಇವರ ಸಂಘ ಇದೇ ರೀತಿ ನಿನ್ನೆ ರಾತ್ರಿ ನಾವು ಅಲ್ಲಿ ಒಂದು ನಿಮಿಷ ನಿನ್ನೆ ರಾತ್ರಿ ಇಡ್ತಿದ್ರೆ ನೋಡಿ ನೋಡಿ ಅಧಿಕಾರಿಯಾಗಿ ಪೊಲೀಸ್ಗಳಿದ್ದಾರೆ, ಅವ್ರನ್ನ ಮೊದಲು ಇಲ್ಲಿಂದ ಕಳಿಸಬೇಕು. ಅವರಿಂದ ನೋಡಿ ಸರ್, ಅವರ ಮೇಲೆ ತುಂಬಾ ಗಂಭೀರ. ಇದು ನಾಟಕ ಕಂಪನಿ ಅಲ್ಲ. ಖಂಡಿತ ನಿಮಗೂ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಈ ವ್ಯವಸ್ಥೆ ಆಪ್ಷನ್ ಇದೆ. ನೋಡಿ, ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ.
ಈಗ ಒಂದು ಅವರನ್ನ ಬಿಟ್ಟಿರುವಂತದ್ದು ತಪ್ಪು, ಅದಕ್ಕೋಸ್ಕರ ಆಗಿರುವಂತದ್ದು ತಪ್ಪು, ಇಲಾಖೆಯ ತಪ್ಪಾಗಿರುವಂತದ್ದು. ಅದಕ್ಕೋಸ್ಕರ ಡಿವೈಎಸ್ಪಿ ಅವರು ಬಂದು ಇಲ್ಲಿ ಹೇಳಿ ಹೀಗೆ ಅಂತ ಹೇಳಿ ಡಾಕ್ಟರ್ಸ್ ಪಬ್ಲಿಕ್ಗೆ ಮತ್ತೆ ನಿನ್ನೆ ನಾವು ಸ್ಟೇಷನ್ ಹತ್ರ ಕೂತ್ಕೊಳ್ಳೋ, ನೀವು ಕೂತ್ಕೊಳ್ಳಿ, ನಾವು ಕೂತ್ಕೊಳ್ತೇವೆ. ಎಂತ ಅಲ್ಲ, ನೀವು ನಿಮ್ಮ ಅಧಿಕಾರಿಗಳು ಹೇಳಿ ಅದು ಹೇಳೋ ಮಾತಲ್ಲ. ಅಲ್ಲ, ನಾನು ಹೇಳ್ತಿರೋದು ಒಳಗಡೆ ಬೇಡ, ಇಲ್ಲೇ ಬದಿಗೆ ಬನ್ನಿ ಅಂತ ಅಷ್ಟೇ. ಇದ್ರ ಹತ್ರ ಬನ್ನಿ, ಸೈಡಿಗೆ ಬಂದು ಮಾತಾಡಿ ಅಂತ ಬರಡಿದ್ದಾರೆ. ಅದೇ ಬರ್ತಾರೆ. ಒಂದು ವಿಚಾರದಲ್ಲಿ ಬಿಟ್ಟು ಕೇಳಿದೆ, ನೀವು ಮಾಡ್ತಿರೋ ಸಾರ್ವಜನಿಕ ಉದ್ದೇಶ ಸಾರ್ವಜನಿಕ ಅಂತ ಗೊತ್ತಿದೆ, ತೊಂದರೆ ಆಗ್ತಿದೆ ಅಂತ ನಾವು ಹೇಳ್ತೀವಿ. ಸ್ವಲ್ಪ ಬಲಿ ಬನ್ನಿ ಅಂತ ಅಷ್ಟೇ ನಾವು ಹೇಳ್ತಿರೋದು. ನೋಡಿ, ದೊಡ್ಡ ಮಾಡುವ ಈಗ ಅಲ್ಲಿಂದ ಇಲ್ಲಿ ಅಲ್ಲಿಂದ ಇಲ್ಲಿ ಬಂದು ಎಲ್ಲ ಹೋಗ್ತಾರೆ. ಒಂದು ನಿಮಿಷ ಇಲ್ಲಿ ಬಂದು ಮೀಡಿಯಲ್ಲ ಬಂದು ಹೇಳಿ ಅವರು ಒಂದು ನಿಮಿಷ ಇಲ್ಲಿ ಬಂದು ನೋಡಿ, ನಾನು ಈಗಾಗಲೇ ಡಾಕ್ಟರ್ ಹತ್ರ ಮನವಿ ಮಾಡಿದ್ದೀನಿ, ಡಾಕ್ಟರ್ಗೆ ಹೇಳಿದ್ದೀನಿ. ಘಟನೆ ಆಗೋದ್ರಿಂದ ಆಗಿದೆ ವಿಷಾದನೆ. ಇವತ್ತು ಸಾಧ್ಯವಾದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಗಂಟೆ ಒಳಗೆ ನಾನು ಅರೆಸ್ಟ್ ಮಾಡ್ತೀನಿ. ಏನು ಮಾತಾಡೋಣ, ಇಷ್ಟೊಂದು ಮಾತಾಡಿದ್ದೀನಿ. ನಾನು ಕೆಲಸ ಬಿಡಿ, ನಾನು ಅರೆಸ್ಟ್ ಮಾಡಿಸ್ತೀನಿ, ಖಂಡಿತ ಮಾಡ್ತೀನಿ. ಸರ್, ಒಂದು ರಿಕ್ವೆಸ್ಟ್, ಆರೋಪಿಯ ಜೊತೆ ಇದ್ದ ಮನೆಯವರನ್ನಾದ್ರೂ ತಂದು ಇಲ್ಲಿ ಕೂರಿಸಿ. ನೋಡಿ, ಕೆಲವರಿಗೆ ಕಾನೂನು ನಿಯಮ ಪಾಲಿಸಬೇಕು. ನೋಡಿ
ತುಂಬ ಚೆನ್ನಾಗಿ ಹಿಂದೇನು ಹಾಗೆ ಲಾಸ್ಟ್ ಟೈಮ್ ಒಂದು ಅಲ್ಲಿ ಒಂದು ಬೇಟೆಕೋಡೆಯನ್ನು ಆನಂತರ ಅವರನ್ನು ಕೂಡ ನೀವು ಸಾಯಂಕಾಲ ಹಾಗೆ ಮನೆಗೆ ಕಳಿಸಿದ್ದೀರಿ. ಆನಂತರ ಸಾಯಂಕಾಲ ನಾವೆಲ್ಲ ಬಂದ ನಂತರ ಪುನಃ ಅವರನ್ನು ಅರೆಸ್ಟ್ ಮಾಡೋ ಕೆಲಸ ಆಗಿದೆ. ನಾನು ಹೇಳ್ತೇನೆ ಆ ಒಂದು ಮಿಲ್ಲಿದು ಅವರನ್ನು ಅವರನ್ನು ಸತ್ರು ಅಂತ ಹೇಳಿ ಅವರ ಮನೆ ಎದುರುಗಡೆ ಹಾಕಿಕೊಂಡಿದ್ದಾರೆ. ನೀವು ಕೂಡ ಅವರನ್ನು ಮನೆಗೆ ಕಳಿಸಿದ್ದೀರಿ. ನಾವೆಲ್ಲ ಬಂದ ನಂತರ ಅವರನ್ನು ವಾಪಸ್ ಅರೆಸ್ಟ್ ಮಾಡುವಂಥ ಕೆಲಸಗಳಾಗಿದೆ. ಸ್ಟೇಷನ್ ಸ್ವಲ್ಪ ಸಿಕ್ಕಿದೆ ಸ್ವಲ್ಪ ಸಿಕ್ಕಿಲ್ಲ. ಕಾನೂನು ಪ್ರಕಾರ ಏನೇನು ಕ್ರಮ ಇದೆ ಕೆಲಸ ಮಾಡಿ ಗೌರ್ಮೆಂಟ್ ಆಫೀಸ್ ಬಗ್ಗೆ ಜಿಹಾದಿಗಳಿಗೆ ಯಾರಿಗೊತ್ತು ನಮ್ಗೆ ಅಲ್ಲ ನಮ್ಗೆ ಅಲ್ಲ ಮತ್ತೆ ಕರ್ಕೊಂಡು ಬಂದು ಬಿಟ್ಟದ್ದು ಯಾಕೆ ನೋಡಿ ಎಲ್ಲ ಆಸ್ಪತ್ರೆ ರಕ್ಷಣೆ ಕೊಡಿ ಈ ಸಂಸ್ಥೆ ಮಾಡ್ತಾರೆ ಇಮಿಡಿಯೇಟ್ ಅದನ್ನ ಅಷ್ಟು ಮಾಡಲಿ ಸರ್. ಈಗ ಫಸ್ಟ್ ಕೆಲಸ ಅದು ಮಾಡಲಿ ಫಸ್ಟಿಗೆ. ಸಂಜೆಯ ಒಳಗೆ ನಮಗೆ ಇನ್ನು ಮುಂದೆ ಕೂಡ ಹಾಗೆ ಬಂದ ಕೂಡಲೇ ಕಳಿಸಿದ್ದು ಸ್ವಲ್ಪ ಜಾಸ್ತಿ ಆಗಿದೆ. ದಯಮಾಡಿ ಶಾಸಕರೇ ಎಫ್ಐಆರ್ ಮಾಡ್ಲಿಕ್ಕೆ ಹೇಳಿ ಬಟ್ಟು ಶಾಸಕರೇ ಎಫ್ಐಆರ್ ಮಾಡ್ಲಿಕ್ಕೆ ಹೇಳಿ. ಆ ಸೆಕ್ಷನ್ ಬಿಟ್ಟಿದ್ದಾರೆ ಸರ್. ಆ ಸೆಕ್ಷನ್ ಹಾಕಿ ಸರ್. ನಾವು ಕೊಟ್ಟರು ಅವ್ರು ಮಾಡ್ಬೇಕಲ್ಲ ಸರ್. ಹಾಗೆ ಮಾಡ್ಬೇಕಲ್ಲ. ಅಪ್ಪೆ ಹುಷಾರಿದ್ದಂತ ಕೊಲೆಗಾರನ ಬಿಡ್ಬೇರಾ ದಾಯ ಮಾಡ್ತಾರೆ ಆಸ್ಪತ್ರೆ ಕೋಲೆ ಕರ್ಣ ಸಂಸ್ಥೆ ಕಾಲೇಜಿನ ರಟ್ಟಿ ಜೋಕ್ನ ತಪ್ಪಿತ್ತು ರಟ್ಟರೆ ಗಂಟೆ ರಾತ್ರಿ ಮುಟ್ಟ ಪುಲ್ಲ ರಟ್ಟಿ ಜೋಕ್ ಈಗ ಕೋಡೆ ರಾತ್ರಿ ಹೋದ ವಾಕ್ನ ದೂರ ಹೋಗಿ ಪಾತ್ರ ಕಂಕಣಿಗೆ ನಿಕ್ಲು
ಅಲ್ಲಿ ಎಂಕಲ ಕುಳ್ಳು ಒಂದು ಪೊಲೀಸ್ ಅಧಿಕಾರಿ ನಿನ್ನೆ ಮಾಡ್ಕೊಂಡು ಇನ್ಸ್ಪೆಕ್ಟರ್ ಬತ್ತಿ ಬಗ್ಗದು ಹೌದು ಅಥವಾ ಒಂದು ಪೊಲೀಸ್ ಅಧಿಕಾರಿ ಸಮಾಜ ಐಕೆ ಏರ್ನ ಕುಮ್ಮಕ್ಕೊಂಡು ವಿಲಮಂಗಲ ಬ್ರೆಜರ್ ಉಂಟು ಏನು ಈರ್ನ ಬ್ರೆಜರ್ ಉಂಟು ಏರ್ನ ಉಂಟು ಒಂದು ಮಾತ್ರ ಸುಲಭ ಸಾಧ್ಯ ರಕ್ಷಣಾ ಸಮಿತಿ ಮೇಲೆ ಅರ್ಧ ಆಯ್ತು ರಕ್ಷಣೆ ಹಾಸ್ಪಿಟಲ್ ಸಮಿತಿ ಹಾಸ್ಪಿಟಲ್ ಕಾಂಗ್ರೆಸ್ ಬಿಜೆಪಿ ಇದಾಗಬಾರ್ದು. ನಮಗೆ ನ್ಯಾಯ ಏನ್ ಬೇಕಾ ನ್ಯಾಯ ಬೇಕು ನಮ್ಗೆ ಅಷ್ಟೇ. ರಾಜಕೀಯ ಬೇಡ. ರಕ್ಷಣಾ ಸಮಿತಿ ರಕ್ಷಣಾ ಸಮಿತಿಯಲ್ಲಿ ನೀವು ಇದ್ದೀರಲ್ಲ ಸರ್, ಅದು ಏನ್ ಜವಾಬ್ದಾರಿ ತಗೊಂಡ್ರಿ? ನಿನ್ನೆ ಸಿಕ್ಕಿದವರನ್ನು ಬಿಟ್ಟಿದವರಲ್ಲ, ಬಂದದವರು ಹೋಗಿ ಆಗಿದ್ದಾರೆ ಸರ್, ಹೋಗೋರಿಗೆ ಹೋಗಿ ನಮ್ಮ ಅಲ್ಪಸಂಖ್ಯಾತ ಸಣ್ಣ ಸಮುದಾಯದ ಮಗಳವಳು, ಕನ್ನಡ ಸಮುದಾಯದ ಮಗಳವಳು. ನೆಲೆಯಲ್ಲಿ ಹೇಳ್ತಾ ಇದ್ದೇನೆ, ಒಂದು ವೇಳೆ ಕೇವಲ ಇದು ಪಕ್ಷ ಅಥವಾ ಇದಕ್ಕೆ ನಾವು ಡಾಕ್ಟರ್ಗಳಿಗೆ ಅನ್ಯಾಯ ಆಗಿದ್ದಕ್ಕೆ ನಾವು ಇಲ್ಲಿ ಸೇರಿದ್ದೇವೆ. ನಮ್ಮ ಸಹೃದಯ ಬಂಧುಗಳು ಇಲ್ಲಿ ಸೇರಿದ್ದಾರೆ, ಇಲ್ಲಿ ಪಕ್ಷದ ಇದಿಲ್ಲ. ಎರಡನೇದು, ನಮ್ಮ ಇವತ್ತು ಸಾಯಂಕಾಲ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಸ್ಪಂದನೆ ಕೊಡುವ ಕೆಲಸವನ್ನು ಮಾಡ್ತೀವಿ. ಅದನ್ನು ಮಾಡಿ ಏನು ಅಂತ ಹೇಳಿ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. 6 ಗಂಟೆ ಸಾಯಂಕಾಲ ಮಾಡಿ ಬಿಡಿ ಅಂತ ಸರ್ಕಾರದಿಂದ ಏನು ಮಾಡಿ ಆರೋಗ್ಯ ಅಧಿಕಾರಿ ಯಾರು ಡಿಪಾರ್ಟ್ಮೆಂಟ್ ಅವರು ಯಾರು ಇಲ್ಲಿ ಖಾಲಿ ಯಾರೆಲ್ಲ ಡಾಕ್ಟರ್ ಅಲ್ಲ, ಎಲ್ಲ ಡಾಕ್ಟರ್ಗಳು ರಕ್ಷಣೆ ಮಾಡಬೇಕು. ನಮ್ಮದಂತ ಹೇಳಿದ್ರೆ ನಮ್ಮದೇ. ನನಗೆ ಯಾರೂ ಸರ್ಕಾರಿ ವೈದ್ಯರು ನನಗೆ ಕರೆ ಮಾಡಲಿಲ್ಲ. ನನಗೆ ಮಾಧ್ಯಮದ ಮುಖಾಂತರ ತಿಳಿಯಿತು, ಇಲ್ಲಿ ಕೆಲವು ಇನ್ಸಿಡೆಂಟ್ಸ್ ಆಗಿದ್ರೆ ರಾಜಕೀಯ ಮಾಡುವವರು ಭಾರಿ ಬೇಗ ಇರ್ತಾರೆ. ರಾಜಕೀಯ ಅದನ್ನು ಬೆನಿಫಿಟ್ ತಗೊಳ್ಳಿಕ್ಕೆ ನಾವು ತುಂಬ ಜನ ಕಾಯ್ತಾ ಇರ್ತಾರೆ, ಯಾವುದು ಅವಕಾಶಗಳು ಸಿಗ್ತಾ ಇಲ್ಲ, ಕಾಯ್ತಾ ಇರ್ತಾರೆ ಕೆಲವರು. ನನಗೆ 11 ಗಂಟೆಗೆ ಈ ವಿಚಾರ 10:30 11 ಗಂಟೆಗೆ ವಿಚಾರ ತಿಳಿಯಿತು. ನಾನು ಕೂಡಲೇ ಇಲ್ಲಿ ಅಧಿಕಾರಿಗಳ ಹತ್ರ ಬಾಕಿಯವರ ಹತ್ರ ವಿಚಾರವನ್ನು ಕೇಳ್ಕೊಂಡಿದ್ದೀನಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬರು ವೈದ್ಯರು ಕೆಲಸ ಮಾಡುವಾಗ, ಅದರಲ್ಲೂ ಇವರು ವೆಟರ್ನರಿ ಏನು ಸೆಕ್ಷನ್ ಇದೆ ಅಲ್ಲಿ ಹೋಗಿ ಒಬ್ಬರು ಕೂತ್ಕೊಂಡಿದ್ದಾರೆ. ಅವರಿಗೆ ಡಾಕ್ಟ್ರು ನೀವು ಹೊರಗಡೆ ಹೋಗಿ ಅಂತ ಹೇಳಿದ್ದಾರೆ. ಆಗ ಅವರವರಿಗೆ ಮಾತಿನ ಚರ್ಚೆಗಳು ಆಗಿದೆ.
ಆನಂತರ ಅವರು ಕೆಲವು ಕಠಿಣ ಪದಗಳಿಂದ ಡಾಕ್ಟರ್ಗೆ ಬಳಸಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ತಪ್ಪು ಅದು. ಯಾಕಂತಂದರೆ ಪುತ್ತೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಹೌದು, 100ರಲ್ಲಿ 100 ಜನರಿಗೆ ಸೇವೆ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೂ ಕಂಪೇರ್ ಟು ಎನಿ ಅದರ್ ಹಾಸ್ಪಿಟಲ್ಸ್, ಗೌರ್ಮೆಂಟ್ ಹಾಸ್ಪಿಟಲ್ ಪುತ್ತೂರು ಇಸ್ ಡೂಯಿಂಗ್ ಗುಡ್ ಜಾಬ್. ಎಲ್ಲ ಡಾಕ್ಟರ್ಗಳು ಕೆಲಸ ಮಾಡ್ತಾರೆ. ನಿನ್ನೆ ರಾತ್ರಿ 12 ಗಂಟೆಗೆ ಒಬ್ಬರು ಡೆಲಿವರಿ ಪೇಷಂಟ್ ಬಂದಿತ್ತು. ಆಗ ನಾವು ಪಕ್ಷವನ್ನು ನೋಡುವುದಿಲ್ಲ, ಅವರಿಗೆ ಸಹಾಯ ಮಾಡಬೇಕು ಅಂತ ನಾನೇ ಫೋನ್ ಮಾಡಿ 12 ಗಂಟೆ ಅರ್ಚನಾ ಅನ್ನುವ ಡಾಕ್ಟ್ರಿಗೆ 12:15 ಗಂಟೆ ರಾತ್ರಿಗೆ ನಾನು ಫೋನ್ ಮಾಡಿ ಆ ಡೆಲಿವರಿ ಕೇಸನ್ನು ನೀವು ತಗೊಳ್ಬೇಕು, ಜನರಲ್ ಬೆಡ್ ಆದರೂ ಮಾಡಿ ತಗೊಳ್ಬೇಕು ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರ್ ಆಗೋದಿಲ್ಲ, ಮಂಗಳೂರು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು. ಮತ್ತು ಅವರು ಕೂಡಲೇ ಅದಕ್ಕೆ ವ್ಯವಸ್ಥೆ ಮಾಡಿ ಅವರನ್ನು ಅಡ್ಮಿಷನ್ ಮಾಡಿ ಇಲ್ಲಿ ಡೆಲಿವರಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವೆಲ್ಲದನ್ನು ತಿಳ್ಕೊಳ್ಬೇಕಲ್ವಾ? ಸೊ ಡಾಕ್ಟರ್ಗಳಿಗೆ ಅವರಿಗೆ ಕೆಲಸ ಮಾಡಲಿಕ್ಕೆ ಅಲ್ಲಿ ಒಳ್ಳೆಯ ಅಟ್ಮಾಸ್ಫಿಯರ್ ಇಲ್ಲದಿದ್ದರೆ, ವಾತಾವರಣ ಇಲ್ಲದಿದ್ದರೆ ಅವ್ರು ಕೆಲಸ ಮಾಡೋದು ಹೇಗೆ? ಖಂಡಿತ ಸಾಧ್ಯ. ನಾವು ಏನು ನಮ್ಮ ಪ್ರಾಜೆಕ್ಟ್ ನಾವು ಇಲ್ಲಿದ್ದೇವೆ ಸಾರ್ವಜನಿಕರು, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಸರ್ಕಾರಿ ಆಸ್ಪತ್ರೆಗೆ ಹೋದ ಕೂಡಲೇ ಅದು ನನ್ನ ಗಂಟು, ನನ್ನ ಆಸ್ತಿಯನ್ನು ತಿಳ್ಕೊಳ್ಳೋದನ್ನು ಬಿಡಬೇಕು. ಸರ್ಕಾರದ ಆಸ್ಪತ್ರೆ ಅಂತ ಹೇಳಿದ ಕೂಡಲೇ ಅದು ನನ್ನ ಆಸ್ತಿ, ನನ್ನ ಗಂಟು ಅಂತ ಅವರ ತಲೆಯಲ್ಲಿದೆ. ಅದನ್ನು ಬಿಡಬೇಕು ಸಾರ್ವಜನಿಕರು. ಅವರ ಮನೆಗೆ ಅವರಿಗೆ ತೊಂದರೆ ಆದಾಗ ಅದರ ಅರ್ಥ, ಅದರ ಅರಿವು ಎಲ್ಲ ಅವ್ರಿಗೆ ಗೊತ್ತಾಗ್ತದೆ. ಅದರಿಂದ ಈ ವಿಚಾರದಲ್ಲಿ ಅವರ ವಿಚಾರ ಏನಂತ ಹೇಳಿದ್ರೆ, ಅವರು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅವ್ರು ಯಾರು ಗಲಾಟೆ ಮಾಡಿದವರಿದೆ ಅವರನ್ನು 15 ನಿಮಿಷ 1 ಗಂಟೆ ಒಳಗೆ ವಾಪಸ್ ಕಳಿಸಿದ್ದಾರೆ ಮನೆಗೆ ಅಂತ. ಇವರು ಪೊಲೀಸ್ನವರ ರಿಪೋರ್ಟ್ ಪ್ರಕಾರ ಇವರು ಕೊಟ್ಟ ಕಂಪ್ಲೇಂಟಲ್ಲಿ ಅದು ಕೆಲವು ಸೆಕ್ಷನ್ಗಳು ಅಟ್ರಾಕ್ಟ್ ಆಗೋದಿಲ್ಲ. ಆದ್ದರಿಂದ ಅದನ್ನು ಬೇರೆ ಕಂಪ್ಲೇಂಟ್ ಮಾಡಿ ಕೊಡಲಿಕ್ಕೆ ಹೇಳಿದ್ದೀನಿ. ಕಾನೂನು ಪ್ರಕಾರ ಅದನ್ನು ಮಾಡಲಿಕ್ಕೆ ಹೇಳಿದ್ದಾರೆ, ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾ ಆ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಿದೆ. ಅನಾವಶ್ಯಕವಾಗಿ ಅವರಿಗೆ ಒತ್ತಡ ಇದೆ, ಇವರಿಗೆ ಒತ್ತಡ ಇದೆ, ಇನ್ನೊಂದಿದೆ, ರಾಜಕೀಯ ಮಾಡೋದು ಇಲ್ಲ, ಅಗತ್ಯ ಇಲ್ಲ. ನಮಗೆ ಪುತ್ತೂರಿನ ಅಭಿವೃದ್ಧಿ ಬೇಕು. ಪುತ್ತೂರಿನಲ್ಲಿ ಈಗ ಏನು ಅವಕಾಶಗಳು, ರಾಜಕೀಯ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಸಿಗ್ತಿದೆ. ಅದಕ್ಕೆ ಕೆಲವರು ಬಂದು ವಾಟ್ಸಪ್ಪಲ್ಲಿ ಅದಕ್ಕೆ ಇದಕ್ಕೆ ಫೋಟೋ ಹಾಕಿ ನಾನು ಇಲ್ಲಿ 2 ಮಾತಾಡಿದರೆ ಅವರು ಹೋಗಿ ಮನೆಯಲ್ಲಿ ಮಲಗ್ತಾರೆ. ಇಲ್ಲಿ ಮಾತಾಡ್ತಾರೆ, ಅಲ್ಲಿ ಹೋಗಿ ಮನೆಯಲ್ಲಿ ಮಲಗ್ತಾರೆ. ಅದೇನು ಪ್ರಯೋಜನ ಇಲ್ಲ. ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೇವೆ. ಯಾವುದೇ ಡಾಕ್ಟ್ರುಗಳಿಂದ ಕೂಡ ತೊಂದರೆ ಆಗುವುದನ್ನು ನಾವು ನೋಡಿದ್ದೀವಿ. ಡಾಕ್ಟ್ರುಗಳಿಂದ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನು ನಾವು ನೋಡಿದ್ದೀವಿ. ಹಾಗಂತಲ್ಲ, ನಾವು ಡಾಕ್ಟ್ರುಗಳಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು. ನ್ಯಾಯ ಎಲ್ಲಿದೆ ಅದನ್ನು ಕೊಡುವಂಥ, ಇಲ್ಲಿ ಖಂಡಿತ ಅವರು ಮಾಡಿರುವಂಥದ್ದು, ಯಾರು ಸಾರ್ವಜನಿಕರು ಮಾಡಿರುವಂಥದ್ದು ತಪ್ಪು. ಅವರಿಗೆ ಕೂಡಲೇ DYSP ಅವರಿಗೆ ಮತ್ತು SP ಅವರಿಗೆ ಮಾತಾಡಿದ್ದೀನಿ. ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ತಗೊಳ್ಬೇಕು. ಇವತ್ತು ಸಾಯಂಕಾಲ 6 ಗಂಟೆವರೆಗೆ ಅವರು ಎಲ್ಲಿದ್ದರೂ ಅದನ್ನು ಕರ್ಕೊಂಡು ಕೊಡುವಂಥ ಕೆಲಸ ಆಗಬೇಕು. ಕಾನೂನು ಪ್ರಕಾರ ಏನೇನು ಅದರಲ್ಲಿ ಸೆಕ್ಷನ್ಗಳಿದೆ ಅದರ ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ. ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಯಾವುದೇ ಡಾಕ್ಟ್ರುಗಳು ಏನು ಹೆದರಬೇಕಂತಿಲ್ಲ. ಪುತ್ತೂರಿನಲ್ಲಿ ಯಾವುದೇ ತೊಂದರೆಗಳು, ದೊಡ್ಡ ಇನ್ಸಿಡೆಂಟ್ಗಳು ಏನಂತ ನಡೆಯುವುದಿಲ್ಲ. ಹೌದು, ಚಿಕ್ಕ ಇದಾಗಿದೆ, ಅವ್ರಿಗೆ ಬೇಜಾರಿದೆ. ಇನ್ನು ಇದು ಒಂದಲ್ಲ, ಇದು ಹಿಂದೆನೂ ಕೂಡ ನಾನು ಡಾಕ್ಟರ್ ಪುತ್ತೂರಯ್ಯ ಮಾತ್ರ ಅಲ್ಲ, ಇನ್ನೊಬ್ಬರು ಡಾಕ್ಟರ್ ಇದ್ದಾರೆ ಅಲ್ಲಿ, ಯಾರಪ್ಪ, ಡಾಕ್ಟರ್ ಜೈನಬ, ಅವ್ರ ಹತ್ರನೂ ಕೂಡ ಮಾಹಿತಿ ಪಡ್ಕೊಂಡಿದ್ದೇನೆ. ಕೆಲವರಿಗೆ ಅದರ ಬಗ್ಗೆ ಸಂಶಯಗಳು ಏನು ಬೇಡ, ನಾನು ಡಾಕ್ಟರ್ ಜೈನಬ ಹತ್ರ ಕೂಡ ಕೇಳಿ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ, ಯಾವ ಇನ್ಸಿಡೆಂಟ್ ಯಾವ ರೀತಿ ಆಗಿದೆ ಅಂತ. ಅದು ಅವರು ಕೂಡ ಇದನ್ನು ವಿವರವಾಗಿ ಕೊಟ್ಟಿದ್ದಾರೆ. ಇವರಿಗೆ ಎಲ್ಲ ವಿಚಾರಗಳನ್ನು ಅವರಿಗೆ ಹೇಳುವಂಥ ಕೆಲಸವನ್ನು ಮಾಡಿದೆ. ಡಾಕ್ಟ್ರುಗಳಿಗೆ ಯಾವುದೇ ರಕ್ಷಣೆಗೆ ನಾವು ನಿಮ್ಮ ಜೊತೆ ಇದ್ದೀವಿ. ನ್ಯಾಯಬದ್ಧವಾಗಿ ನಿಮ್ಮ ಏನೇನು ಬೇಡಿಕೆಗಳಿದೆ, ಬೇಡಿಕೆ ಅಂದರೆ ನಿಮಗೆ ರಕ್ಷಣೆ ಕೊಡುವಂಥ ಕೆಲಸದಲ್ಲಿ ಖಂಡಿತ ನಾವು ಹಿಂದೆ ಬೀಳುವಂಥದ್ದಿಲ್ಲ. ಆದರೆ ನಿಮ್ಮ ಅಸೋಸಿಯೇಷನ್ ಹತ್ರ ಹೇಳೋದು, ದಯಮಾಡಿ ರಾಜಕೀಯ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಾಳೆ ಪಬ್ಲಿಕ್ ಹೇಳ್ತದೆ, ಒಂದು ಕಡೆಯಿಂದ ಒಬ್ಬರು ರಾಜಕೀಯ ಮಾಡಿದರೆ, ರಾಜಕೀಯ ಮಾಡಿದವರು ಮನೆಗೆ ಹೋಗ್ತಾರೆ, ನಾವು ರಾಜಕೀಯ ಮಾಡಿ ಮನೆಗೆ ಹೋಗ್ತೀವಿ. ನಿಮ್ಮ ಆಸ್ಪತ್ರೆ ನೀವು ನಡೆಸಬೇಕಾಗ್ತದೆ, ಅಲ್ಲಿ ಸಾರ್ವಜನಿಕರಿಗೆ ಅಲ್ಲಿ ನ್ಯಾಯ ಸಿಗಬೇಕಾಗ್ತದೆ, ಅವರಿಗೆ ಆರೋಗ್ಯ ಸಿಗಬೇಕಾಗ್ತದೆ. ಅದನ್ನೆಲ್ಲ ನೀವು ಅರಿವುಳ್ಳವರು, ನೀವು ಅದನ್ನು ತಿಳ್ಕೊಳ್ಬೇಕು. ರಾಜಕೀಯದವರು ನಮ್ಮಂಥವ್ರು ಏನು ಮಾಡ್ತಾರೆ ಅಂದರೆ ಅಡ್ವರ್ಟೈಸ್ಮೆಂಟ್ ತೊಗೊಳ್ಳಿಕ್ಕೆ ಮಾಡ್ತಾರೆ, ಮತ್ತು ಲಾಸ್ಟಿಗೆ ಯಾರು ಇರುವುದಿಲ್ಲ, ಅವರಿಗೆ ಇರುವಾಗ ಅವ್ರು ಕೈ ಬಿಡ್ತಾರೆ. ಆದ್ದರಿಂದ ನಿಮ್ಮ ಹತ್ರ ನಾವು ವಿನಂತಿ ಮಾಡಿಕೊಳ್ಳೋದು, ನಿಮ್ಮ ಪರವಾಗಿ ನಾವಿದ್ದೇವೆ. ನಿಮಗೆ ಕಾನೂನಲ್ಲಿ ಯಾವ ರೀತಿ ಅದಕ್ಕೆ ಅವರಿಗೆ ಶಿಕ್ಷೆ ಕೊಡಬೇಕು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಿಮಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನೀವು ಯಾವ ಕಮಿಟಿಯವರು ನನ್ನ ಹತ್ರ ಮಾತಾಡಲಿಲ್ಲ ಇಷ್ಟರೊಳಗೆ. ಯೋಗ ಪುತ್ತೂರಯ್ಯ ಅವರು ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ದು, ಇಲ್ಲಾಂದರೆ ನಾನು ಅವರನ್ನು ನಿನ್ನೆನೇ ಇದರ ಬಗ್ಗೆ ಕ್ರಮವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡಿದೆ. ನನಗೆ ರಾತ್ರಿ 11 ಗಂಟೆಗೆ ಗೊತ್ತಾಗಿರುವಂಥದ್ದು. ನಿಮ್ಮ ಹಿಂದೆ ನಾವಿದ್ದೇವೆ, ನಿಮಗೆ ಅನ್ಯಾಯ ಹೋದರೆ ನಾವು ಬಿಡುವುದೇ ಇಲ್ಲ. ಈ ಹಿಂದೆ ಕೂಡ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವರು ಬಂದು ಜೋರು ಮಾಡೋದು. ಸರ್ಕಾರಿ ಆಸ್ಪತ್ರೆ ಏನಾಗಿದೆ ಅಂತ ಹೇಳಿದ್ರೆ ಯಾರ್ದು ನಮ್ಮದೇ ಅಂತ ಆಗ್ಬಿಟ್ಟಿದ್ದಾರೆ ಜನಗಳಿಗೆ. ದಯಮಾಡಿ ಜನ ಕೂಡ ತಿಳ್ಕೊಳ್ಬೇಕು, ಅಲ್ಲಿ ಆಸ್ಪತ್ರೆ ಒಳ್ಳೆ ಕೆಲಸಗಳು ನಡೀತಾ ಇದೆ, ಒಳ್ಳೆಯ ಚಿಕಿತ್ಸೆಗಳು ಕೊಡ್ತಾ ಇದ್ದಾರೆ. ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಕೊನೆಯ ಒಂದು ಕೋರಿಕೆ ನಿಮ್ಮ ಹತ್ರ, ಇದಕ್ಕೆ ಸಂಬಂಧಪಟ್ಟ ಏನು ಸೆಕ್ಷನ್ ಅನ್ನ ಪೊಲೀಸ್ ಇಲಾಖೆಯವರು ಮಾಡಿಲ್ಲ, ಆ ಸೆಕ್ಷನ್ ಅನ್ನ ನಾವು ಹಾಕಬೇಕು ಅಂತ ಆಗ್ರಹಿಸಿದ್ವಿ. ತಾವು ಕೂಡ ಅದಕ್ಕೆ ಹಾಕಿ ಅಂತ ಹೇಳಿದ್ದೀರಿ. ಇವಾಗಲೇ ನೀವು ಹೇಳಿದಿರಿ,
ಹಾಗೂ ಏನೇನು ನೀವು ಅದಕ್ಕೆ ಕೆಲವು ಕಂಪ್ಲೇಂಟ್ ಕೊಡುವಾಗ ಅದರಲ್ಲಿ ಕೆಲವು ಅಟ್ರಾಕ್ಷನ್ ಆಗೋದು ಅದನ್ನು ಏನು ನೀವು ರಿವೈಸ್ಡ್ ಕಂಪ್ಲೇಂಟ್ ಕೊಟ್ಟರೆ ಅದನ್ನ ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಅದಕ್ಕೆ ಕೂಡ ಪೊಲೀಸ್ ಇಲಾಖೆ ಗಮನ ವಹಿಸಬೇಕು ಅಂತ ಗಮನ ಅಲ್ಲ, ಅದರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ನಮ್ಮ ಅರಿಕೆ. ಆಸ್ಪತ್ರೆಯಲ್ಲಿ ನಿನ್ನೆ ಡಾಕ್ಟರ್ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಆಶಾಪುತ್ರದ ಅಗೇನ್ಸ್ಟ್ ಒಂದು ಏನು ನಿನ್ನೆ ದುರ್ಘಟನೆ ನಡೆದಿದೆ, ಬಹಳ ಖಂಡನೀಯವಾದಂಥದ್ದು. ಈ ನಿಟ್ಟಿನಲ್ಲಿ ಏನು ಅವರಿಗೆ ಒಂದು ಅಡ್ಮಿನಿಸ್ಟ್ರೇಟಿವ್ ರೌಂಡ್ಸ್ ಮಾಡ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ. ಸಾಮಾನ್ಯವಾಗಿ ನಾವು ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಹೋಗುವಂಥದ್ದು ಆ ವಾರ್ಡಿನ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಲಿಕ್ಕೆ, ಆ ಒಂದು ಯಾವುದೇ ಒಂದು ಎಕ್ಸ್ಟ್ರಾ ಅಟೆಂಡರ್ಸ್ ಇದ್ದರೆ ಒಂದು ಸಾಮಾನ್ಯವಾಗಿ ಅವ್ರನ್ನ ಹೊರಗೆ ಕಳಿಸಿ ಒಂದು ರೋಗಿಯನ್ನು ಪರೀಕ್ಷೆ ಮಾಡಲು ಅನುಕೂಲ ಆಗ್ತದೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತದೆ ಮತ್ತು ಚಿಕಿತ್ಸೆ ಇಂಪ್ರೂವ್ ಆಗ್ತದೆ. ಆ ನಿಟ್ಟಿನಲ್ಲಿ ಅವರು ಹೊರಗೆ ಹೋಗುವ ಅಂತ ಹೇಳುವಾಗ ಒಂದು ಪೇಷಂಟ್ನ ಅಟೆಂಡರ್ಸು ಅನಧಿಕೃತವಾಗಿ ಒಂದು ಕಾಟ್ ಮೇಲೆ ಕುಳಿತುಕೊಂಡವರು ಇವರಿಗೆ ಬೈದು, ಕರ್ತವ್ಯನಿರತ ವೈದ್ಯಾಧಿಕಾರಿಗೆ ಬೈದು ಅವರಿಗೆ ದೂಡಲಿಕ್ಕೆ ಬಂದ ಪರಿಸ್ಥಿತಿ ನಡೆದಿದೆ. ಅದು ನಮ್ಮ ಎಲ್ಲ ಆಸ್ಪತ್ರೆಯ ಎಲ್ಲ ಪುತ್ತೂರಿನ ಖಾಸಗಿ ಆಸ್ಪತ್ರೆಗಳಾಗಲಿ ಗೌರ್ಮೆಂಟ್ ಆಸ್ಪತ್ರೆಗಳಾಗಲಿ ಅದರ ಒಂದು ಅಧ್ಯಕ್ಷರ ವತಿಯಿಂದ ನಾವು ಖಂಡಿಸ್ತೇವೆ. ಮತ್ತು ಈ ದುರ್ಘಟನೆ ಇನ್ನು ಮುಂದಕ್ಕೆ ನಡಿಬಾರ್ದು. ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಏನು ಆಗ್ತದೆ ಅದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಗಿರ್ಬೋದು. ಈ ಅನ್ಎಕ್ಸ್ಪೆಕ್ಟೆಡ್ ಡೆತ್ಗೆ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ರೌಂಡ್ಸ್ನಲ್ಲಿ ಹೀಗೆ ಆಗುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆದರೆ ಈ ವೈದ್ಯರನ್ನು ಮರ್ಡರ್ ಮಾಡುವ ಪರಿಸ್ಥಿತಿ ನಮ್ಮ ಮುಂದಿನ ದಿನಗಳಲ್ಲಿ ಬರ್ಬೋದು. ಈ ನಿಟ್ಟಿನಲ್ಲಿ ಏನು ಕಳವಳ ನಮ್ಮ ವೈದ್ಯರಲ್ಲಿ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಬಂದಿದೆ, ಇದರ ಬಗ್ಗೆ ಸೂಕ್ತ ಒಂದು ಕಾನೂನಿನ ಸೆಕ್ಷನ್ ಹಾಕಿ ಅವ್ರನ್ನ ಸಂಜೆ 6 ಗಂಟೆ ಒಳಗೆ ಬಂಧಿಸಬೇಕು. ಬಂಧಿಸಲ್ವಾದರೆ ನಮ್ಮ ಎಲ್ಲ ಆಸ್ಪತ್ರೆ ಒಕ್ಕೂಟದ ವತಿಯಿಂದ ಹಾಗೂ ನಮ್ಮ IMA ವೈದ್ಯರ ವತಿಯಿಂದ ಅನಿರ್ದಿಷ್ಟವಾದ ಮುಷ್ಕರ ಮಾಡ್ತೇವೆ ಅನ್ನುವಂಥದ್ದು ಸಾರ್ವಜನಿಕರ ಮನದಟ್ಟು ತರ್ತೇವೆ. ಇದರ ಬಗ್ಗೆ ಮುಂದಿನ ಈ ಒಂದು 6 ಗಂಟೆಯ ತನಕ ಏನು ಒಂದು ಆ್ಯಕ್ಷನ್ ಆಗದಿದ್ದಲ್ಲಿ ಮುಂದಿನ ಬರುವ ಎಲ್ಲ ಅನಾಹುತಗಳಿಗೆ ಈ ಒಂದು ಇಲಾಖೆ ಕಾರಣ ಆಗ್ತದೆ. ಅದಕ್ಕೆ ಯಾವುದೂ ಅವಕಾಶ ಕೊಡ್ಬೋದು ಮತ್ತು ಎಲ್ಲ ಸಾರ್ವಜನಿಕರು ಇದರ ಬಗ್ಗೆ ಸಹಕರಿಸಬೇಕಾಗಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಪುತ್ತೂರು ಶಾಖೆಯ ಕಾರ್ಯದರ್ಶಿಯ ನೆಲೆಯಲ್ಲಿ ನಾನು ಸಾರ್ವಜನಿಕರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಹೇಳಿಕೊಳ್ತಾ ಇರೋದು ಏನಂತ ಹೇಳಿದರೆ, ನಮಗೆ ಈಗಾಗಲೇ ನಮ್ಮ ಹಿರಿಯ ವೈದ್ಯರಾದ ಡಾಕ್ಟರ್ ಶ್ರೀಪತಿಯವರು ಹೇಳಿದಂತೆ ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ಯಾಕೆಂದರೆ ನಾವು ಯಾವುದೇ ಒಂದು ಸ್ವಾರ್ಥ ಇಲ್ಲ, ನಿಸ್ವಾರ್ಥವಾಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ಮಹಿಳಾ ವೈದ್ಯೆ, ಅದರಲ್ಲೂ ಸರ್ಕಾರಿ ವೈದ್ಯೆ, ಅವರ ಮೇಲೆ ತುಚ್ಛವಾಗಿ ಅವರನ್ನು ನೋವುಂಟು ಮಾಡುವಂತೆ ಅವರಿಗೆ ಅವಮಾನವಾಗುವಂತಹ ವಿಷಯಗಳು ಸಾರ್ವಜನಿಕರ ಮುಂದೆ ನಡೆದಿದೆ. ಇದರ ಬಗ್ಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದರೂ ಕೂಡ ಸರಿಯಾದ ಸೆಕ್ಷನನ್ನು ಪೊಲೀಸ್ ಇಲಾಖೆ ಹಾಕಲಿಲ್ಲ. ಅದನ್ನು ಆ ಸೆಕ್ಷನನ್ನು ಆ FIRನಲ್ಲಿ ದಾಖಲು ಮಾಡಬೇಕು ಮತ್ತು ಆ ಆರೋಪಿಯನ್ನು ತತ್ಕ್ಷಣವೇ ಬಂಧಿಸಿ ಒಂದು ವೈದ್ಯರಿಗೆ ನ್ಯಾಯ ಕೊಡುವಂತಹ ಒಂದು ಕೆಲಸ ಆಗಬೇಕು. ಒಂದು ವೇಳೆ ಅವರನ್ನು ಬಂಧಿಸ ಇದ್ದರೆ 6 ಗಂಟೆ ಒಳಗೆ ನಾವು ಬಂಧಿಸ್ತೇವೆ ಅಂತ ಹೇಳಿ DYSP ಮಾನ್ಯ ಶಾಸಕರು ಇವರೆಲ್ಲ ಸೇರಿ ನಮಗೆ ಭರವಸೆಯನ್ನು ನೀಡಿದ್ದಾರೆ. ಈ ಭರವಸೆ ಒಂದು ವೇಳೆ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ಹೇಳ್ತಕ್ಕಂಥ ಪಕ್ಷದಲ್ಲಿ ನಮ್ಮ ಈಗಾಗಲೇ ನಾವೇನು ಮುಷ್ಕರದಲ್ಲಿದ್ದೇವೆ, ಈ ಮುಷ್ಕರ ನಿಲ್ಲೋದಿಲ್ಲ. 6 ಗಂಟೆ ನಂತರ ಅದು ಅನಿರ್ದಿಷ್ಟವಾದಿಯಾಗಿ ಮುಂದುವರಿತದೆ. ಮತ್ತು ನಾವು ನಮ್ಮ ಒಂದು ಕಮಿಟಿಯಲ್ಲಿ ಆಲೋಚನೆ ಮಾಡಬೇಕಾಗಿದೆ. ಈವನ್ನು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಕೂಡ ನಾವು ಸ್ಥಗಿತಗೊಳಿಸಬೇಕಾಗಬಹುದು. ಇದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಉಂಟಾದಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇದಕ್ಕೆ ಜವಾಬ್ದಾರಿ ಆಗಿರ್ತದೆ. ನಾವು ವೈದ್ಯರುಗಳನ್ನು ಕೈ ಕಟ್ಟಿ ಹಾಕಿ ಹೆದರಿಸಿ ನಮ್ಮನ್ನು ಅವಮಾನಪಡಿಸಿ ನಾವು ಸೇವೆ ಮಾಡಿ ಅಂತ ದಬ್ಬಾಳಿಕೆ ಮಾಡ್ತಕ್ಕಂಥ ಈ ಪ್ರವೃತ್ತಿ ನಾಗರಿಕ ಸಮಾಜದಲ್ಲಿ ಸಾಧ್ಯವಿಲ್ಲ. ಮತ್ತು ನಾವು ಯಾವುದೇ ಹೆದರಿಕೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಸಾರ್ವಜನಿಕರು ಅರ್ಥಕೊಳ್ಬೇಕು. ಮತ್ತು ಈಗಾಗಲೇ ಘನ ಸರ್ಕಾರ ನೀಡಿರ್ತಕ್ಕಂಥ ಏನು ಕಾನೂನಿದೆ, ಆ ಕಾನೂನಿನ ಪರಿಧಿಯಲ್ಲಿ ವೈದ್ಯರಿಗೆ ತೊಂದರೆಗಳು ಉಂಟಾದಾಗ, ಆಸ್ಪತ್ರೆಗೆ ತೊಂದರೆ ಉಂಟಾದಾಗ ಏನು ಕಾನೂನಿನಂತೆ ಶಿಕ್ಷೆ ಆಗಬೇಕು ಅದನ್ನು ಕಾನೂನಿನಲ್ಲಿ ಇರ್ತಕ್ಕಂಥ ಎಲ್ಲ ಪರಿಧಿಗಳನ್ನು FIRನಲ್ಲಿ ಅಳವಡಿಸಿ ಅವರಿಗೆ ಶಿಕ್ಷೆ ಆಗುವಂತೆ ನೋಡಿಕೊಳ್ಳಬೇಕು ಅಂತ ಹೇಳಿ ನಾವು ಮತ್ತೊಮ್ಮೆ ಆಗ್ರಹಿಸುತ್ತಿದ್ದೇವೆ. ನಾವೆಲ್ಲ ಅತ್ಯಂತ ನೋವಿನಿಂದ ಭಾರದ ಹೃದಯದಿಂದ ನಾವು ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೇವೆ. ಮತ್ತು 6 ಗಂಟೆ ಒಳಗೆ ನಾವು ಸರ್ಕಾರದ ಪೊಲೀಸ್ ಇಲಾಖೆಯ ನಿರ್ಧಾರಗಳು ಅವರ ಆಕ್ಷನ್ ಏನಿದೆ ಅಂತ ಹೇಳ್ತಕ್ಕಂಥದ್ದನ್ನು ಅತ್ಯಂತ ಕುತೂಹಲದಿಂದ ಅತ್ಯಂತ ನಿರೀಕ್ಷೆಯಿಂದ ನಾವು ಕಾದು ನೋಡ್ತಾ ಇದ್ದೇವೆ. ಮುಂದೆ 6 ಗಂಟೆ ನಂತರ ನಮ್ಮ ಆಕ್ಷನ್ ಏನಂತ ಮತ್ತೆ ಮುಂದೆ ನಿಮಗೆ ಎಲ್ರಿಗೂ ತಿಳಿಸ್ತೇವೆ. ಅಟ್ ಪ್ರೆಸೆಂಟ್ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಏನು ವೈದ್ಯಕೀಯ ಸೇವೆ ಮುಂದುವರಿತಾ ಇದೆ. ಅದರ ಜೊತೆಗೆ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಮತ್ತು ಇನ್ಪೇಷಂಟ್ ಈಗಾಗಲೇ ಯಾರು ಅಡ್ಮಿಟ್ ಆಗಿದ್ದಾರೆ ಅವರನ್ನು ನೋಡುವಂತಹ ಪ್ರಕ್ರಿಯೆ ಮುಂದುವರೆದಿದೆ. ಆದರೆ ಮುಂದೆ 6 ಗಂಟೆಯ ನಂತರ ನಮ್ಮ ಸೇವೆಗಳು ಯಾವ ಥರದಲ್ಲಿ ಇರ್ತದೆ ಅಂತ ಹೇಳ್ತಕ್ಕಂಥ ನಾವು ಒಂದು ನಮ್ಮ ವೈದ್ಯಕೀಯ ಸಮೂಹದ
ಒಂದು ಏನು ಕಮಿಟಿ ಇದೆ, ಇವರು ನಾವು ಕೂತ್ಕೊಳ್ತೇವೆ. ನಾವು ಕೂತ್ಕೊಂಡು ಮುಂದಿನ ಏನು ನಮ್ಮ ಆಕ್ಷನ್ ಏನಿದೆ ಅದರ ಬಗ್ಗೆ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿದೆ. ಈಗಾಗಲೇ ನಾವು ಅದನ್ನು ಈಗಲೇ ಹೇಳಲಿಕ್ಕೆ ಬರೋದಿಲ್ಲ. ಸಂಜೆ 6 ಗಂಟೆಗೆ ನಾವು ಒಂದು ಎಮರ್ಜೆನ್ಸಿ ಎಕ್ಸಿಕ್ಯೂಟಿವ್ ಮೀಟಿಂಗ್ ನಮ್ಮ IMA ವತಿಯಿಂದ ಹಾಗೂ ಪುತ್ತೂರಿನ ಹಾಸ್ಪಿಟಲ್ ಅಸೋಸಿಯೇಷನ್ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ಮುಂದಿನ ನಿರ್ಧಾರವನ್ನು ನಿಮಗೆ ಸಂಜೆ 6 ಗಂಟೆಗೆ ತಿಳಿಸಿ. ಈಗ ಪ್ರಸಕ್ತ ಯಾವುದೇ OPD ಅಂದರೆ ಔಟ್ ಪೇಷಂಟ್ ಟ್ರೀಟ್ಮೆಂಟ್ ಪುತ್ತೂರಿನ ತಾಲೂಕಿನಾದ್ಯಂತ ಇಲ್ಲಿ ಕೇವಲ ಭಾರತೀಯ ವೈದ್ಯಕೀಯ ಸಂಘ ಮಾತ್ರ ಅಲ್ಲ, ಡಾಕ್ಟರ್ಸ್ ಫಾರಂ ಪುತ್ತೂರು ಮತ್ತು ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಮತ್ತು ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಪುತ್ತೂರು ಘಟಕ ಇವರೆಲ್ಲರೂ ಕೂಡ ಪುತ್ತೂರಿನ ನಾನಾ ಮೂಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ವೈದ್ಯರುಗಳು ಈ ರೀತಿಯಾದಂಥ ಒಂದು ಹೀನ ಕೃತ್ಯವನ್ನು ಖಂಡಿಸಲಿಕ್ಕೋಸ್ಕರ ತಮ್ಮ ಸೇವೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಅದರ ಬಗ್ಗೆ ಕೂಡ ಸಾಯಂಕಾಲ 6 ಗಂಟೆ ಮುಂದೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗ್ತದೆ. ನಿನ್ನೆ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಆಗಿರುವಂಥ ಡಾಕ್ಟರ್ ಆಶಾ ಪುತ್ತೂರಾಯರ ಮೇಲೆ ನಡೆದಿರತಕ್ಕಂತಹ ಹಲ್ಲೆ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದರ ವಿರುದ್ಧ ಇವತ್ತು ಪ್ರತಿಭಟನೆ, ರಸ್ತೆ ರೋಕೋ ನಡೆದಿದೆ. ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳ ತಂಡ ಮಾತುಕತೆ ಮಾಡಿ ಸಂಜೆ 6 ಗಂಟೆಯ ಒಳಗೆ ಆರೋಪಿಗಳನ್ನು ಬಂಧನ ಮಾಡ್ತೇವೆ ಅನ್ನತಕ್ಕಂಥ ಆಶ್ವಾಸನೆಯನ್ನು ಇಲಾಖಾಧಿಕಾರಿಗಳು ಕೊಟ್ಟಿದ್ದಾರೆ. ಡಾಕ್ಟರ್ ಫಾರಮ್ನ ಯೋಚನೆ ಮತ್ತು ನಿರ್ದೇಶನದಂತೆ ಸಂಜೆ 6 ಗಂಟೆಯ ತನಕ ಇವತ್ತು ಮಾಡಿರತಕ್ಕಂಥ ರಸ್ತೆ ರೋಕೋವನ್ನು ತೆರವುಗೊಳಿಸಿ ವೈದ್ಯರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ. 6 ಗಂಟೆಯ ಒಳಗಡೆ ಆರೋಪಿಯನ್ನು ಬಂಧನ ಮಾಡದಿದ್ದರೆ ಆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಸೆಕ್ಷನ್ ಅನ್ನ ಆರೋಪಿಯ ಮೇಲೆ ಹಾಕದಿದ್ರೆ ಮತ್ತೆ 6 ಗಂಟೆಯ ಮೇಲೆ ಪ್ರತಿಭಟನೆ ಆರಂಭ ಆಗುತ್ತೆ. ಈ ಪ್ರತಿಭಟನೆ ಸೋಮವಾರದ ದಿವಸ ಪುತ್ತೂರು ಬಂದ್ ಆಗುವವರೆಗೂ ಕೂಡ ನಡೆಯುತ್ತೆ ಅನ್ನತಕ್ಕಂತಹ ಸೂಕ್ಷ್ಮತೆಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಇವತ್ತು ನಡೆದಿರತಕ್ಕಂಥ ಎಲ್ಲ ತೊಂದರೆಗಳಿಗೆ, ಇವತ್ತು ರೋಗಿಗಳಿಗೆ ತೊಂದರೆ ಇರಬಹುದು, ಸಾರ್ವಜನಿಕರಿಗೆ ತೊಂದರೆ ಆಗಿರಬಹುದು, ಇವೆಲ್ಲದಕ್ಕೂ ಕೂಡ ಇಲಾಖೆ ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಮುಂದಿನ ದಿವಸಗಳಲ್ಲಿ ಈ ರೀತಿಯ ಚಟುವಟಿಕೆಗಳನ್ನು ಮಾಡೋದಕ್ಕೆ ಇಲಾಖೆ ಅವಕಾಶವನ್ನು ಕೊಡಬಾರದು. ಕರ್ತವ್ಯವನ್ನ ನಿರ್ವಹಿಸಿ ನ್ಯಾಯ ಕೊಡತಕ್ಕಂಥ ಕೆಲಸ ಕಾರ್ಯವನ್ನ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಪುತ್ತೂರಿನ ಇಡೀ ನಾಗರಿಕ ಸಮಾಜಕ್ಕೆ ಇವತ್ತಿನ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಸಹಕರಿಸಿದಂತಹ ಪುತ್ತೂರಿನ ಮಹಾಜನತೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಮುಂದೆಯೂ ಕೂಡ ಪುತ್ತೂರಿನ ಡಾಕ್ಟರ್ಸ್ಗಳ ಜೊತೆಗೆ ನಾವೆಲ್ಲರೂ ಇದ್ದೇವೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀವಿ. ತುಂಬಾ ಗಂಭೀರ ಇದು ನಾಟಕ ಅವರು ಬಂದು ಇಲ್ಲಿ ಹೇಳಿ ಹೀಗೆ ಅಂತೇಳಿ ಬರಡಿದ್ದಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.